ಉತ್ತರ ಪ್ರದೇಶದ ಕಾಶಿ ಬಳಿ ಬೀದರ್ನ 6 ಜನರ ದುರ್ಮರಣ ಆಗಿದೆ. ಅಪಘಾತಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಒಂದೇ ಕುಟುಂಬದ 5 ಸೇರಿ ಟೋಟಲ್ ಆಗಿ 6 ಜನ ಅಸುನೀಗಿದ್ದಾರೆ. ಉಳಿದವರ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಲಾರಿಗೆ ಹಿಂಬದಿಯಿಂದ ಕ್ರೂಸರ್ ರಭಸವಾಗಿ ಡಿಕ್ಕಿಯಾಗಿದೆ. ಕುಂಭಮೇಳ ಮುಗಿಸ್ಕೊಂಡು ಕಾಶಿಯತ್ತ ಕನ್ನಡಿಗರು ಹೊರಟಿದ್ರು. ಕುಂಭಮೇಳಕ್ಕೆ ಕ್ರೂಸರ್ನಲ್ಲಿ 12 ಜನ ಹೊರಟಿದ್ರು. ಬೀದರ್ ನಗರದ ಲಾಡಗೇರಿ ಬಡಾವಣೆಯ ನಿವಾಸಿಗಳು ಸಾವನ್ನಪ್ಪಿರೋದು. ಟೋಟಲ್ ಆಗಿ 12 ಜನ ಹೊರಟಿದ್ರು. ಅದರಲ್ಲಿ 6 ಜನರ ಸಾವು. ಅಪಘಾತದ ತೀವ್ರತೆ ಎಷ್ಟಿರಬಹುದು ಅನ್ನೋದಕ್ಕೆ ಇದು ಉತ್ತರ. ಇನ್ನು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಎಷ್ಟು ಡೆಡ್ಲಿಯಾಗಿ ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅಂತ. ಕಾಶಿಯಿಂದ 20 ಕಿಲೋಮೀಟರ್ ದೂರ ಇರಬೇಕಾದ್ರೆ ಇನ್ನೇನು ಅವರು ತಲುಪಿಬಿಡ್ತಾ ಇದ್ರು ಡೆಸ್ಟಿನೇಷನ್ನ, ಅಷ್ಟು ಬೇಗ ಜವರಾಯನ ಅಟ್ಟಹಾಸಕ್ಕೆ ಇಡೀ ಕುಟುಂಬ ನಲುಗಿ ಹೋಗಿದೆ. ಪಾಪ ಪುಣ್ಯ ಸ್ನಾನ ಮಾಡಿಬಿಟ್ಟು ಕಾಶಿಗೆ ಹೋಗಬೇಕು ಅಥವಾ ಅಯೋಧ್ಯೆಗೆ ಹೋಗಬೇಕು ಅನ್ನೋ ತುಂಬ ಜನ ಪ್ಲ್ಯಾನ್ ಹಾಕ್ಕೊಳ್ತಾ ಇದ್ದಾರೆ. ಬಟ್ ಇತ್ತೀಚೆಗಂತೂ ಈ ಕಾಶಿ ಹತ್ತಿರಕ್ಕೇ ಹೋದವರಿಗೆ ಅಂದರೆ ಆ ಹತ್ತಿರದ ರೋಡ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿನಲ್ಲಿ ಮೇಲಿಂದ ಮೇಲೆ ಅಪಘಾತ ಪ್ರಕರಣಗಳು ಆಗ್ತಾನೇ ಇದೆ. ಇದು 6 ಜನ ಕನ್ನಡಿಗರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಉತ್ತರ ಪ್ರದೇಶ ರಾಷ್ಟ್ರೀಯ ಹೆದ್ದಾರಿ ಮಿರಜಾಪುರ ಜಿಲ್ಲೆಯ ರೂಪಾಪುರ ಬಳಿ ಘಟನೆ ಆಗಿರೋದು. ಸುನೀತಾ, ಸಂತೋಷ್, ನೀಲಮ್ಮ ಸೇರಿದಂತೆ ಟೋಟಲ್ ಆಗಿ 6 ಜನ ಸಾವನ್ನಪ್ಪಿದ್ದಾರೆ.